ನಮಸ್ತೆ ಮಕ್ಕಳೇ, ವೀಣಾಪಾಣಿ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬುದ್ಧಿವಂತ ರಾಮಕೃಷ್ಣ ಪಾಠದ 2ನೇ ಭಾಗ ಮಾಡ್ತಾ ಇದ್ದೀನಿ. ನಾನವತ್ತು ಪಾಠ ನಿಲ್ಲಿಸಿದ್ದೆ. ಎಲ್ಲಿಗೆ ನಿಲ್ಲಿಸಿದ್ದೆ ಅಂತೇಳಿ ಯಾರು ವಿಡಿಯೋ ನೋಡಿರ್ತೀರ ಅವ್ರಿಗೆ ಗೊತ್ತಾಗುತ್ತೆ ಅಲ್ವಾ. ಇಲ್ಲಿ ತೆನಾಲಿ ರಾಮಕೃಷ್ಣ ತಿಲಕಾಷ್ಟ ಮಹಿಷ ಬಂಧನ ಅನ್ನುವಂತಹ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಲ್ವಾ. ಆಗ ಯಾರಿಗೆ ತುಂಬ ಅದರಿಂದ ಆತಂಕ ಆಗಿದೆ? ವಿದ್ಯಾಸಾಗರನಿಗೆ ತುಂಬ ಆತಂಕ ಆಗೋಗ್ಬಿಟ್ಟಿದೆ. ಯಾವ ಪುಸ್ತಕ ಇದು ಅಂತ ಅವನಿಗೆ ಗೊತ್ತಾಗ್ತಾ ಇಲ್ಲ, ತೊದಲ್ತಾ ಇದ್ದ ಅಂತೇಳಿ ಅಲ್ಲಿಗೆ ನಿಲ್ಲಿಸಿದ್ದೆ ಪಾಠ ಅಲ್ವಾ. ಈಗ ಮುಂದಕ್ಕೆ ಹೋಗೋಣವಾ. ಏಕೆ ನಿಮಗೆ ತಿಲಕಾಷ್ಟ ಮಹಿಷ ಬಂಧನ ತಿಳಿದಿಲ್ಲವೇ? ಇದು ನಮ್ಮೂರಿನಲ್ಲಿ ದನ ಕಾಯುವ ಹುಡುಗರಿಗೂ ಗೊತ್ತು ಎಂದು ಹೆಮ್ಮೆಯಿಂದ ಹೇಳಿದನು ರಾಮಕೃಷ್ಣ. ರಾಮಕೃಷ್ಣ ತುಂಬ ಬುದ್ಧಿವಂತ ಅಂತ ನಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ. ಅವನು ಏನು ಹೇಳ್ತಿದ್ದಾನೆ ಇಲ್ಲಿ, ನಮ್ಮೂರಿನ ದನ ಕಾಯೋರು ಹುಡುಗರಿಗೂ ಗೊತ್ತು ತಿಲಕಾಷ್ಟ ಮಹಿಷ ಬಂಧನ ಅಂದರೆ ಅಂತ ಹೇಳೋದ್ರ ಮೇಲೆ ವಿದ್ಯಾಸಾಗರ ಬುದ್ಧಿವಂತ ಆಗಿದ್ದರೆ ತಿಳ್ಕೊಂಬಿಡ್ಬೇಕಾಗಿತ್ತು ಅದೇನು ಅಂತ. ಆದರೂ ಕೂಡ ಅವನಿಗೆ ಒಳೆಯೋದಿಲ್ಲ. ಅವನಿಗೆ ಭಯ ಇನ್ನೂ ಹೆಚ್ಚು ಶುರುವಾಯಿತು. ವಿದ್ಯಾಸಾಗರ ತಲೆ ಕೆರ್ಕೊಂಡ. ಏನಿದು ಗೊತ್ತಾಗ್ತಾ ಇಲ್ಲ ಅಂತ ಮುಖ ಮಂಕಾಯಿತು. ಮುಖ ಕೂಡ ಏನಾಯಿತು, ಅಯ್ಯಯ್ಯೋ ನನಗೆ ಉತ್ತರ ಗೊತ್ತೇ ಇಲ್ಲಲ್ಲ ಅಂತೇಳ್ಬಿಟ್ಟು ತುಂಬ ಡಲ್ಲಾಗಿ ಹೋಗ್ಬಿಟ್ಟ. ಎಷ್ಟು ಯೋಚಿಸಿದರೂ ತಿಲಕಾಷ್ಟ ಮಹಿಷ ಬಂಧನ ಗ್ರಂಥ ಅವನ ನೆನಪಿಗೆ ಬರಲಿಲ್ಲ. ಇದೊಂದು ಹೇಗೆ ನನ್ನ ಕಣ್ಣು ತಪ್ಪಿಸಿಕೊಂಡಿತು ಎಂದು ಅವನು ಪೇಚಾಡಿಕೊಂಡನು. ಇದು ಹೇಗಪ್ಪ, ಇದೊಂದೇ ಪುಸ್ತಕ ನನ್ನಿಂದ ಹೇಗೆ ಜಾರ್ಕೊಂಡೋಯ್ತು? ನನ್ನನ್ನು ತಪ್ಪಿಸ್ಕೊಂಡು ಈ ಬುಕ್ ಎಲ್ಲೋಯ್ತು? ನಾನು ಈ ಪುಸ್ತಕ ಎಷ್ಟೊಂದು ಪುಸ್ತಕ ಓದಿದ್ದೀನಿ, ಇದು ಮಾತ್ರ ನನಗೆ ಸಿಕ್ಕಿಲ್ವಲ್ಲ ಅಂತೇಳ್ಬಿಟ್ಟು ಅವನಿಗೆ ಏನಾಗುತ್ತೆ, ಒಂಥರ ಏನು ಮಾಡೋದು, ನಾನು ಏನು ಉತ್ತರ ಕೊಡೋದು ಅಂತಲೇ ಅವನಿಗೆ ಗೊತ್ತಾಗ್ತಾ ಇಲ್ಲ. ಈಗ ಅಂಥ ಪರಿಸ್ಥಿತಿಗೆ ಸಿಕ್ಕಾಕೊಂಡ್ಬಿಟ್ಟ. ಯಾರು? ವಿದ್ಯಾಸಾಗರ. ಮಹಾಪ್ರಭು, ಏಕೋ ನನ್ನ ಆರೋಗ್ಯ ಅಂದರೆ ದೇಹಾರೋಗ್ಯ ಸರಿಯಿಲ್ಲ, ವಾದವನ್ನು ನಾಳೆ ಆರಂಭಿಸಲು ಅಪ್ಪಣೆ ಕೊಡಿ ಎಂದು ವಿದ್ಯಾಸಾಗರನು ಮಹಾರಾಜನನ್ನು ಬೇಡಿಕೊಂಡನು. ಶ್ರೀಕೃಷ್ಣ ದೇವರಾಯನ ಹತ್ರ. ಮಹಾರಾಜ ಅಂದರೆ ಯಾರಿಲ್ಲಿ? ಶ್ರೀಕೃಷ್ಣ ದೇವರಾಯ. ಅವರ ಹತ್ರ ಕೇಳ್ಕೊಳ್ತಾನಂತೆ, ಮಹಾಪ್ರಭು ನನ್ನ ದೇಹಾರೋಗ್ಯ ಅಂದರೆ ನನ್ನ ಹೆಲ್ತ್ ಸರಿ ಇಲ್ಲ, ನನಗಿವತ್ತು ವಾದ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ನಾಳೆಗೆ ಅವಕಾಶ ಮಾಡಿಕೊಡ್ತೀರಾ ನನಗೆ ಅಂತೇಳ್ಬಿಟ್ಟು ಕೇಳ್ಬಿಡ್ತಾನೆ. ಆಗಬಹುದು ರಾಜ, ಆಗಬಹುದು ಅಂತೇಳಿ ರಾಜ ಏನು ಮಾಡ್ತಾನೆ, ಅಪ್ಪಣೆಯನ್ನು ಕೊಟ್ಬಿಟ್ಟ. ತಕ್ಷಣ ಏನು ಮಾಡ್ತಾನೆ ವಿದ್ಯಾಸಾಗರ, ಜಾಗ ಖಾಲಿ ಮಾಡಿದನು. ರಾಮಕೃಷ್ಣನು ಏನೂ ಮಾತನಾಡದೆ ಮನೆಗೆ ಹೋದನು. ರಾಮಕೃಷ್ಣ ಕೂಡ ಏನು ಮಾಡ್ತಾನೆ, ಅಲ್ಲಿಂದ ಮನೆಗೆ ಹೊರಟೋಗ್ಬಿಡ್ತಾನೆ. ಮರುದಿನ ಅದೇ ಸಮಯಕ್ಕೆ ಅದೇ ಕಟ್ಟನ್ನು ತೆಗೆದುಕೊಂಡು ರಾಮಕೃಷ್ಣ ಗಂಭೀರವಾಗಿ ಸಭೆಗೆ ಬಂದನು. ಆದರೆ ಬಹಳ ಹೊತ್ತಾದರೂ ವಿದ್ಯಾಸಾಗರ ಬರಲೇ ಇಲ್ಲ. ಅವನನ್ನು ಕರೆತರಲು ಆಳುಗಳು ಹೋದರು. ಆದರೆ ವಿದ್ಯಾಸಾಗರ ರಾತ್ರೋರಾತ್ರಿ ಅಲ್ಲಿಂದ ಪಲಾಯನ ಮಾಡಿರುವ ವಿಷಯ ತಿಳಿಯಿತು. ಅಯ್ಯೋ, ಮರುದಿನ ಏನಾಯಿತು, ಅದೇ ಸಮಯಕ್ಕೆ ಕಟ್ಟನ್ನು ತೆಗೆದುಕೊಂಡು ಯಾರೋ ತೆನಾಲಿ ರಾಮಕೃಷ್ಣ ತುಂಬ ಗಂಭೀರವಾಗಿ ಆಮೇಲೆ ತುಂಬ ಕಾನ್ಫಿಡೆನ್ಸಲ್ಲಿ ಬರ್ತಾನೆ ಸಭೆಗೆ. ಆದರೆ ಆ ಜಾಗಕ್ಕೆ ವಿದ್ಯಾಸಾಗರ ಬರೋದೇ ಇಲ್ಲ. ಯಾಕಂದರೆ ಅವನಿಗೆ ಕಾನ್ಫಿಡೆನ್ಸೇ ಇರಲಿಲ್ಲ. ಅದು ಯಾವ ಬುಕ್ಕು, ನಾನು ಯಾವ ಥರ ಉತ್ತರ ಕೊಡಬೇಕು ಅಂತೇಳ್ಬಿಟ್ಟು ಅವನಿಗೆ ಏನೂ ಗೊತ್ತಾಗ್ತಾನೆ ಇರಲಿಲ್ಲ. ಅದಕ್ಕೆ ಅವನೇನು ಮಾಡಿಬಿಟ್ಟಿದ್ದ, ರಾತ್ರಿನೇ ಅಲ್ಲಿಂದ ಓಡೋಗ್ಬಿಟ್ಟಿದ್ದ. ಯಾಕಂದರೆ ಶ್ರೀಕೃಷ್ಣ ದೇವರಾಯ ದೊಡ್ಡ ಮಹಾನ್ ರಾಜ. ಅವನೇನು ಮಾಡ್ತಾನೆ, ನನ್ನನ್ನು ಹೇಗಾದರೂ ಮಾಡಿ ಮತ್ತೆ ಕರೆಸ್ತಾನೆ ಅನ್ನೋದು ವಿಷಯ ಅವನಿಗೆ ಗೊತ್ತಿತ್ತು. ಆದ್ದರಿಂದ ಏನು ಮಾಡ್ದ, ಅವನು ಅಲ್ಲಿಂದ ಓಡೋಗ್ಬಿಟ್ಟಿದ್ದ. ಇಡೀ ಸಭೆ ರಾಮಕೃಷ್ಣನಿಗೆ ಜಯಕಾರ ಹಾಕಿತು. ನನ್ನಿಂದ ನನ್ನ ಆಸ್ಥಾನದ ಮರ್ಯಾದೆ ಉಳಿಯಿತು. ನಾನು ತಿಲಕಾಷ್ಟ ಮಹಿಷ ಬಂಧನ ಎಂಬ ಗ್ರಂಥವನ್ನು ಕೇಳಿಯೇ ಇಲ್ಲ. ಎಲ್ಲಿ, ಅದನ್ನು ಕೊಡು ನೋಡೋಣ ಎಂದು ಶ್ರೀಕೃಷ್ಣದೇವರಾಯನು ಮೆಚ್ಚುಗೆಯಿಂದ ನುಡಿದನು. ರಾಮಕೃಷ್ಣನು ಕಟ್ಟನ್ನು ಬಿಚ್ಚಿದನು. ಅದರಲ್ಲಿ ಒಂದಷ್ಟು ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಲಾಗಿತ್ತು. ರಾಜ ಆಶ್ಚರ್ಯದಿಂದ ಇದೇನಿದು ಎಂದನು. ಆಗ ರಾಮಕೃಷ್ಣನು, ಇದು ಎಳ್ಳಿನ ಕಡ್ಡಿಗಳು, ಅಂದರೆ ತಿಲಕಾಷ್ಟ. ಇದು ಎಮ್ಮೆ ಕಟ್ಟುವ ಹಗ್ಗ, ಅಂದರೆ ಮಹಿಷ ಬಂಧನ. ಅದೇ ತಿಲಕಾಷ್ಟ ಮಹಿಷ ಬಂಧನ. ಇದಾವುದೋ ಮಹಾಗ್ರಂಥವಿರಬೇಕೆಂದು ಹೆದರಿ ಪಾಪ ವಿದ್ಯಾಸಾಗರ ಓಡಿ ಹೋದನು ಎಂದನು. ಎಲ್ಲರ ನಗು ಬಹಳ ಹೊತ್ತು ಸಭಾಸ್ಥಾನವನ್ನು ತುಂಬಿತು. ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಮೆಚ್ಚಿದ ಕೃಷ್ಣದೇವರಾಯ ಅವನನ್ನು ಸನ್ಮಾನಿಸಿದನು. ನೋಡಿದ್ರ,
ಯಾವತ್ತು ನಮಗೆ ಜೀವನದಲ್ಲಿ ಒಂದು ಕಾನ್ಫಿಡೆನ್ಸ್ ಇರಬೇಕು. ಎಂಥ ಒಂದು ಸಂದರ್ಭ ಬಂದರೂ ಕೂಡ ನಾನು ಅದನ್ನು ಫೇಸ್ ಮಾಡ್ತೀನಿ ಅನ್ನುವಂತಹ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿದ್ದಾಗ ಅದು ಎಷ್ಟು ದೊಡ್ಡ ಸಮಸ್ಯೆ ಆಗಿದ್ದರೂ ಕೂಡ ನಾವೇನು ಮಾಡ್ತೀವಿ, ಸುಲಭವಾಗಿ ಅದನ್ನು ಎದುರಿಸ್ಬಿಡ್ತೀವಿ ಅನ್ನೋದಕ್ಕೆ ಈ ಕತೆ ಸಾಕ್ಷಿಯಾಗುತ್ತೆ. ಇಲ್ಲಿ ಏನಾದರೂ ತೆನಾಲಿ ರಾಮಕೃಷ್ಣ ವಿದ್ಯಾಸಾಗರನ ಒಂದು ಏನು ಅವನ ಒಂದು ಜ್ಞಾನಕ್ಕೆ ಭಯಭೀತನಾಗ್ಬಿಟ್ಟಿದ್ರೆ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಆದರೆ ಇಲ್ಲಿ ಅವನಿಗೆ ಜ್ಞಾನ ಇರಬಹುದು, ಆದರೆ ನನಗೆ ಬುದ್ಧಿ ಇದೆ ಅಂತೇಳ್ಬಿಟ್ಟು ಏನು ಮಾಡ್ತಾನೆ, ತೆನಾಲಿ ರಾಮಕೃಷ್ಣ ಅದನ್ನು ಎದುರಿಸ್ತಾನೆ, ಆ ಸಂದರ್ಭವನ್ನು ಎದುರಿಸ್ತಾನೆ. ಇದು ರಾಮಕೃಷ್ಣನಲ್ಲಿ ಇದ್ದಂತಹ ಆತ್ಮವಿಶ್ವಾಸವನ್ನು, ಸೆಲ್ಫ್ ಕಾನ್ಫಿಡೆನ್ಸನ್ನು ಎತ್ತಿ ತೋರಿಸುತ್ತೆ. ಹಾಗಾಗಿ ನಾವು ಇದರಿಂದ, ಈ ಕಥೆಯಿಂದ ಏನು ತಿಳ್ಕೊಬೇಕು, ನಾವು ಕೂಡ ನಮ್ಮ ಜೀವನದಲ್ಲಿ ಯಾವುದೇ ಕಷ್ಟ ಬಂದರೂ, ಯಾವುದೇ ಸಮಸ್ಯೆ ಬಂದರೂ ಕೂಡ ಅದನ್ನು ಎದುರಿಸುವಂತಹ ಒಂದು ಸಾಮರ್ಥ್ಯವನ್ನು ನಾವು ಪಡ್ಕೊಳ್ತಾ ಹೋಗಬೇಕು. ಅದಷ್ಟಕ್ಕದೇ ಯಾವುದೂ ಬರಲ್ಲ. ನಮ್ಮ ತಲೆ, ನಮ್ಮ ಬುದ್ಧಿಯನ್ನು ಉಪಯೋಗಿಸಿದಾಗ ಮಾತ್ರ ಅದು ಬರುತ್ತೆ ಅನ್ನೋದಕ್ಕೆ ಈ ಕತೆ ಉದಾಹರಣೆ ಆಗುತ್ತೆ. ಈಗ ನಿಮ್ಗೆ ಅರ್ಥ ಆಯ್ತತಿಲ್ಲ, ಕಷ್ಟ ಮಹಿಷ ಬಂಧನ ಅಂದರೆ ಏನು ಅಂತ. ಇಲ್ಲಿ ಶ್ರೀಕೃಷ್ಣ ದೇವರಾಯನಿಗೂ ಕೂಡ ಗೊತ್ತಿರಲಿಲ್ಲ ಏನು ಅಂತ. ಅದು ಏನು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ರಾಮಕೃಷ್ಣ ಹೇಳ್ತಾನೆ, ತಿಲಕಾಷ್ಟ ಅಂದರೆ ಏನು ಗೊತ್ತಾ ರಾಜರೇ, ಎಳ್ಳಿನ ಕಡ್ಡಿಗಳು. ಎಳ್ಳನ್ನು ನೋಡಿರ್ತೀರ ನೀವೆಲ್ಲ, ಸಂಕ್ರಾಂತಿಯಲ್ಲಿ ಎಳ್ಳು ಬೀರ್ತೀವಲ್ವ, ಅದ್ರದ್ದು ಕಡ್ಡಿಗಳು ರೈತರು ಬೆಳೀತಾರಲ್ವ, ಅವ್ರಿಗೆ ಗೊತ್ತಿರುತ್ತೆ. ಎಳ್ಳಿನ ಕಡ್ಡಿಗಳು ಉದ್ದುದ್ದನಾಗಿರುತ್ತೆ ಆ ಕಡ್ಡಿಗಳು. ಮತ್ತು ಎಮ್ಮೆ ಕಟ್ಟುವ ಹಗ್ಗ, ಎಮ್ಮೆನ ಕೊರಳಿಗೆ ಎಲ್ಲೂ ಹೋಗಬಾರ್ದು ಅಂಥೇಳಿ ಮೇಯಿಸೋದಕ್ಕೆ ಎಲ್ಲ ಕೊರಳಿಗೆ ಹಾಕ್ಕೊಂಡು ಹಗ್ಗ ಕಟ್ಕೊಂಡು ಹೋಗ್ತಾರಲ್ವ, ಅದನ್ನೇನಂತಾರಂತೆ, ಹಗ್ಗವನ್ನು ಮಹಿಷ ಬಂಧನ ಅಂತ ಕರೀತಾರೆ. ಅದಕ್ಕಾಗಿ ತಿಲಕಾಷ್ಟ ಮಹಿಷ ಬಂಧನ ಅಂದರೆ ಎಳ್ಳು ಕಡ್ಡಿಗಳನ್ನು ಕಟ್ಟಲು ಬಳಸಿದ ಹಗ್ಗ ಅಂಥೇಳಿ ಅರ್ಥ ಕೊಡುತ್ತೆ. ಈ ಪುಸ್ತಕವನ್ನು ನಾನು ಎಲ್ಲೂ ಓದಿಲ್ಲ ಅಂಥೇಳಿ ವಿದ್ಯಾಸಾಗರ ಓಡಿ ಹೋಗ್ಬಿಡ್ತಾನೆ. ಇದು ಯಾರ ಬುದ್ಧಿವಂತಿಕೆ? ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ತೋರಿಸ್ತು. ನಿಮಗೆಲ್ರಿಗೂ ಅರ್ಥ ಆಗಿದೆ ಮಕ್ಕಳ? ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಆಯಿತಾ? ಇಲ್ಲಿಗೆ ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನನ್ನ ಚಾನಲ್ನ. ನಮಸ್ಕಾರಗಳು.